ಆಧುನಿಕ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಈಗಂತೂ ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಯುಗದಲ್ಲಿ ನಾವು ಬದಲಾಗ್ತಿಲ್ಲ ಜನರ ಮನಸ್ಥಿತಿ ಅನ್ನೋದೇ ದುರ್ದೈವದ ಸಂಗತಿ. ಆಧುನಿಕ ಸಮಾಜದಲ್ಲೂ ಮೌಢ್ಯತೆ ಅನ್ನೋದು ಇನ್ನೂ ಜೀವಂತವಾಗಿದೆ ನಮ್ಮ ರಾಜ್ಯದಲ್ಲಿ. 21ನೇ ಶತಮಾನದಲ್ಲೂ ಅಸ್ಪೃಶ್ಯತೆಯ ತಾಂಡವ ನಾವು ನೋಡ್ತಾ ಇದ್ದೀವಿ. ದಲಿತರಿಗೆ ಆ ಊರಲ್ಲಿ ಹಿಂಗ್ ಮಾಡೋದಾ? ಇದೆಂಥ ಸಮಾಜ, ಅದೆಂಥ ಊರು, ಅವರೆಂಥ ಜನ? ಹಾಗಾದ್ರೆ ಜಾತಿ, ಅಸ್ಪೃಶ್ಯತೆ, ಮೇಲು ಕೀಳು, ನಾಚಿಕೆ ಆಗಬೇಕು. ಇದನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ. ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿದ್ದಾರೆ, ಇಲ್ಲಿ ಮನವೊಲಿಕೆ ಪ್ರಯತ್ನನೂ ಮಾಡಿದ್ದಾರೆ ಅಧಿಕಾರಿಗಳ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ. ಆದ್ರೂ ಏನ್ ಪ್ರಯೋಜನ ಆಗ್ಲಿಲ್ಲ. ಅಧಿಕಾರಿಗಳು ಏನ್ ಹೇಳಿದ್ರು ಗ್ರಾಮಸ್ಥರು ಒಪ್ಕೊಳ್ತಾ ಇಲ್ಲ. ಇಂತಹ ಮನಸ್ಥಿತಿಗಳಿಗೆ ಏನ್ ಹೇಳೋದು? ಹಂಗಾದ್ರೆ ನಾವು ಬದಲಾಗದೇ ಇಲ್ಲ, ನಾವು ಇರೋದೇ ಹಿಂಗೆ ಅಂತ ಪಟ್ಟು ಹಿಡ್ಕೊಂಡು ಕೂತ್ರೆ ಏನ್ ಮಾಡಕ್ಕಾಗುತ್ತೆ? ಗದಗದಲ್ಲಿ ದಲಿತರಿಗೆ ಕಟಿಂಗ್ ಮಾಡದೆ ಅಸ್ಪೃಶ್ಯತೆಯನ್ನ ಮೆರಿತಾ ಇದ್ದಾರೆ. ಹೇರ್ ಕಟ್ ಮಾಡೋದಕ್ಕೆ ಕ್ಷೌರಿಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮತ್ತೇನಕ್ಕೆ ಅಂಗಡಿ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ ಅವರು? ಹಂಗಾದ್ರೆ ಹೇರ್ ಕಟ್ ಮಾಡ್ತಿಲ್ಲ ದಲಿತರಿಗೆ, ನಾವು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಮುಂಡರ್ಗಿ ತಾಲೂಕಿನ ಸಿಂಗಟಾಲೂರಿನಲ್ಲಿ ಮೌಢ್ಯತೆಯನ್ನ ಮೆರಿತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ? ಕಟಿಂಗ್ ಮಾಡಿದ್ರೆ ದಲಿತರಿಗೆ ದೋಷ ಬರುತ್ತೆ ಅಂತ ಹೇಳ್ತಿದ್ದಾರೆ ಕ್ಷೌರಿಕರು. ಧಾರ್ಮಿಕ ಕಾರಣವನ್ನ ಮುಂದಿಟ್ಟು ಕ್ಷೌರಿಕರು ನಿರಾಕರಿಸ್ತಾ ಇದ್ದಾರೆ ಹೇರ್ ಕಟ್ಗೆ. ತಹಶೀಲ್ದಾರ್ ಗಮನಕ್ಕೆ ಬರ್ತಾ ಇದ್ದಂಗೆ ಅವ್ರು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾದ್ರು, ಅಂದ್ರೆ ನೋಟಿಸ್ ಕೊಟ್ರು. ಆದ್ರೆ ಆ ನೋಟಿಸ್ಗೆ ಡೋಂಟ್ ಕೇರ್ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಕ್ಷೌರಿಕರು. ಅಧಿಕಾರಿಗಳ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ಕಟಿಂಗ್ ಮಾಡಲ್ಲ ಅಂತ ಹೇಳಿ ಅಂಗಡಿಯನ್ನೇ ಬಂದ್ ಮಾಡ್ಬಿಟ್ರು. ಅದಕ್ಕೆ ಸರ್ಕಾರ ಏನ್ ಮಾಡ್ತು? ಗ್ರಾಮದಲ್ಲಿ ಸರ್ಕಾರಿ ಕಟಿಂಗ್ ಶಾಪ್ ಆರಂಭ ಮಾಡಿದ್ದಾರೆ. ಮೌಢ್ಯ ಹತ್ತಿಕ್ಕೋ ಬದಲು ಕ್ಷೌರದ ಅಂಗಡಿಯನ್ನ ಸರ್ಕಾರ ಓಪನ್ ಮಾಡಿದೆ. ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಪಂಚಾಯಿತಿ ಮತ್ತು ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಇಲ್ಲಿರುವಂತವರೆಲ್ಲರಿಗೂ ಕರೆಸಿ ಎಚ್ಚರಿಕೆಯನ್ನು ನೀಡಿದ್ದು ಇದೆ. ಕಾನೂನಿನ ಅರಿವನ್ನು ಸಹ ಮೂಡಿಸಿದೆ. ಆದ್ರೂ ಸಹ ಬದಲಾವಣೆ ಕಾಣದ ಹಿನ್ನೆಲೆಯಲ್ಲಿ ಇವತ್ತು ತಾಲೂಕು ಆಡಳಿತವು ಒಂದು ಹೆಜ್ಜೆನ ಮುಂದೆ ಇರಿಸಿ ಇದು ಸಾರ್ವಜನಿಕರಿಗೆ ಬಳಕೆಗಾಗಿ ನಾವು ಕ್ಷೌರಿಕ ವಿಶೇಷವಾಗಿ ಇಲ್ಲಿ ನಡೀತಾ ಇದ್ದಿದ್ದು ಕ್ಷೌರಿಕ ವೃತ್ತಿಯಲ್ಲಿ ಬಹಳ ನಮಗೆ ಹಿನ್ನಡೆ ಆಗಿದ್ದಂಥದ್ದು ಅಥವಾ ಅಸ್ಪೃಶ್ಯತೆಯನ್ನು ಕಂಡು ಬಂದಂಥದ್ದು. ಇದರಲ್ಲಿ ಕ್ಷೌರಿಕ ಕಾಯಕದಲ್ಲಿ ಇದು ವಿಶೇಷವಾಗಿ ಕಂಡು ಬಂದಿತ್ತು. ಅದಕ್ಕೆ ಇವತ್ತು ಕ್ಷೌರಿಕ ಅಂಗಡಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ನಮಗೆ ಹಡಪದ ಸಮಾಜದ ಮುಖಂಡರುಗಳು ಅದಕ್ಕೆ ಒಂದು ವಿಶೇಷ ವ್ಯಕ್ತಿಯನ್ನು ಇಲ್ಲಿಗೆ ನೇಮಕ ಮಾಡಿ ಯಾರು ಒಪ್ಪದಲ್ಲೇ ಇರಲಿ, ನಾವು ಆ ಬದಲಾವಣೆಯನ್ನು ತಂದೆ ತರೋಣ ಅಂತ ಹೇಳ್ಬಿಟ್ಟು ನಮ್ಗೆ ಈಗ ನಾವು ಹೇಳ್ತಾ ಇರೋದು ಏನು ಅಂತಂದ್ರೆ ಇದು ಕೇವಲ ನಾವು ಬದಲಾವಣೆಯನ್ನು ತರಬೇಕು ಅನ್ನುವಂಥ ಕಾರಣಕ್ಕೆ ಇದನ್ನು ತಂದಿರುವಂತಹ ಒಂದು ಸಂದೇಶ ತಮ್ಮ ಈ ಗ್ರಾಮಕ್ಕೆ ಕೊಟ್ಟಿದ್ದಾವೆ. ಇದನ್ನು ಹೊರತುಪಡಿಸಿಯೂ ಸಹ ಮತ್ತೊಮ್ಮೆ ಇದರಲ್ಲಿ ಆತರ ಭಾಗಿಯಾಗುವುದಾಗ್ಲಿ ಅಥವಾ ಮತ್ತೊಮ್ಮೆ ಅಸ್ಪೃಶ್ಯತೆಯನ್ನು ಪ್ರೋತ್ಸಾಹಿಸುವಂತಹ ಯಾವುದೇ ಘಟನೆ ಸಂಭವಿಸಿದಲ್ಲಿ ಖಂಡಿತವಾಗಿ ಕಾನೂನು ಕ್ರಮ ಕೈಗೊಳ್ತವೆ ಅಂತ ಹೇಳ್ಬಿಟ್ಟು ಇಡೀ ಗ್ರಾಮಕ್ಕೆ ಈ ಸಂದೇಶವನ್ನು ಕೊಡ್ತಾರೆ. ಇಲ್ಲಿ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ನ್ಯೂನತೆಗಳೇನದಾವಲ್ಲ, ಇವು ಕೊನೆಗಾಣಬೇಕು ಅಂತಂದ್ರೆ ಒಂದೇ ಒಂದು ಅಸ್ತ್ರ ಏನು ಅಂತಂದ್ರೆ ಶಿಕ್ಷಣ. ನೀವು ಶಿಕ್ಷಣ ಪಡೆದಿಲ್ಲ ಅಂದ್ರೆ ದೇವರಾಣೆ ಮಾಡಿ ಹೇಳ್ತೇನೆ, ಬಿಡಾಡಿ ನಾಯಿಗಿಂತ ಕೀಳಾಗಿ ನಿಮ್ಮನ್ನ ಕಾಣ್ತಾರೆ. ಇಷ್ಟು ಮಾತ್ರ. ಸಾಲಿಗೆ ಹೋಗ್ಲಿಲ್ಲ, ಅಕ್ಷರ ಕಲೀಲಿಲ್ಲ, ನಿಮ್ ತಪ್ಪದ. ಅವ್ರು ಯಾಕೆ ಸರ್ ನಮ್ಮನ್ನ ಹೆಂಗ್ ಕಾಣ್ತಾರ ಅಂತಂದ್ರೆ ನಿಮ್ ತಪ್ಪದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಈಗ ಕ್ಷೌರಿಕರ ಮನವೊಲಿಕೆ ಕಾರ್ಯವನ್ನ ಅಧಿಕಾರಿಗಳು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅದು ವರ್ಕೌಟ್ ಆಗ್ಲಿಲ್ಲ ಅಂತ ಹೇಳಿ ಸರ್ಕಾರದ ಕಡೆಯಿಂದಲೇ ಈ ರೀತಿ ಅಂಗಡಿ ಓಪನ್ ಮಾಡಿರೋ ಕ್ರಮದ ಬಗ್ಗೆ ಯಾವ ತರ ಮಾತುಗಳು ವ್ಯಕ್ತವಾಗ್ತಿದೆ? ಅಂದ್ರೆ ಅಧಿಕಾರಿಗಳ ಜವಾಬ್ದಾರಿ ಅಲ್ವಾ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡೋದು? ಹೌದು ಶರ್ಮಿತಾ, ಏನು ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದಲ್ಲಿ ಅಲ್ಲಿ ದಲಿತರಿಗೆ ಯಾವುದೇ ರೀತಿ ಕಟಿಂಗ್ ಮಾಡದೆ ನಿರಾಕರಣೆ ಕೂಡ ಆಗ್ತಾ ಇತ್ತು. ಹೀಗಾಗಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಏನು ಸರ್ಕಾರದಿಂದ ಒಂದು ಕಟಿಂಗ್ ಶಾಪ್ ಅನ್ನು ಇವಾಗ ಓಪನ್ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿಯೂ ಕೂಡ ಸಾಕಷ್ಟು ಮೌಲ್ಯತೆಗಳು ಕೂಡ ಕೂಡಿ ಬಂದಿತ್ತು. ಯಾಕಂದ್ರೆ ಅಲ್ಲಿಯೂ ಸಾಕಷ್ಟು ಮೌಲ್ಯತೆಯನ್ನ ಕೂಡಿದ್ರಿಂದಾಗಿ ಜನರು ಸಹ ಅಲ್ಲಿ ದಲಿತರಿಗೆ ಕಟಿಂಗ್ ಮಾಡಲು ಕೂಡ ಹಿಂದೇಟನ್ನು ಹಾಕ್ತಾ ಇದ್ರು. ಹೀಗಾಗಿ ಆ ಒಂದು ದಲಿತರಿಗೆ ಕ್ಷೌರ ಮಾಡಲು ಹಿಂದೇಟನ್ನು ಹಾಕ್ತಾ ಇದ್ರು. ಆ ಬಗ್ಗೆ ದೂರುಗಳು ಕೂಡ ಸಾಕಷ್ಟು ಬಾರಿ ದಲಿತ ಮುಖಂಡರು ಕೂಡ ತಹಶೀಲ್ದಾರ್ಗೆ ಕೂಡ ಕೊಟ್ಟಿದ್ರು. ಆ ದೂರಿನ ಮನೆಗೂ ಕೂಡ ಸಾಕಷ್ಟು ಬಾರಿ ಹೋಗಿ ಆ ಒಂದು ಕ್ಷೌರವನ್ನ ಏನ್ ಮಾಡ್ತಾರೆ ಆ ಒಂದು ಕುಟುಂಬದವರಿಗೆ ಮತ್ತು ಆಗಿರ್ತಕ್ಕಂಥ ಸಂಘದವರಿಗೂ ಕೂಡ ನೋಟಿಸ್ ಅನ್ನು ಕೂಡ ಜಾರಿಗೆ ಮಾಡಿದ್ರು. ಆದ್ರೆ ಯಾವುದೇ ರೀತಿ ಪ್ರಯೋಜನ ಕೂಡ ಆಗಿರಲಿಲ್ಲ. ಹೀಗಾಗಿ ಸರ್ಕಾರ ಕೂಡ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೋಗಿ ಏನು ಸಿಂಗಟಾಲೂರು ಗ್ರಾಮದಲ್ಲಿ ಒಂದು ತಾವೇ ಸ್ವಯಂ ಪ್ರೇರಿತವಾಗಿ ಒಬ್ಬ
ಯುವಕನನ್ನ ನೇಮಕ ಮಾಡಿ ಏನು ಮುಂಡ್ರಿಗೆಯಿಂದ ಅವರು ಯುವಕನನ್ನ ನೇಮಕ ಮಾಡಿ ಇವತ್ತು ಅಲ್ಲಿ ಕಟಿಂಗ್ ಅನ್ನ ಮಾಡುವ ಮೂಲಕ ಒಂದು ಕಟಿಂಗ್ ಶಾಪ್ ಅನ್ನ ಇವಾಗ ಓಪನ್ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಧಾರ್ಮಿಕ ಕಾರಣದಿಂದಾಗಿ ಸಾಕಷ್ಟು ಏನು ಮೌಢ್ಯಗಳು ಕೂಡ ಕೂಡಿದ್ದು, ಹೀಗಾಗಿ ಆ ಒಂದು ಮೌಢ್ಯತೆಗಳನ್ನ ಹೋಗಲಾಡಿಸಿ ಆ ಒಂದು ದಲಿತ ಕುಟುಂಬಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ನಿಟ್ಟಿನಲ್ಲಿ ಕೂಡ ಕ್ಷೌರ ಮಾಡೋದಕ್ಕೆ ಈಗಾಗಲೇ ಒಂದ್ ಸೆಕೆಂಡ್ ಸಂತೋಷ್, ಈ ಬಗ್ಗೆ ಮಾತಾಡೋಕೆ ತಹಶೀಲ್ದಾರ್ ಆಗಿರುವಂತ ಯರಿಸ್ವಾಮಿ PS ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನೀವು ಮಾತಾಡಿದ್ದು ನಿಮ್ ಕ್ರಮದ ಬಗ್ಗೆ ಎಲ್ಲ ನಮಗೆ ಗೊತ್ತಾಯ್ತು, ನಾವು ಟೆಲಿಕಾಸ್ಟ್ ಮಾಡಿ ತೋರಿಸಿದ್ವಿ. ಇಲ್ಲಿ ಒಂದು ಗೊಂದಲ ಸರ್, ಈಗ ನೀವು ಮನವೊಲಿಕೆ ಪ್ರಯತ್ನ ಮಾಡಿದ್ರಿ, ಆದ್ರೆ ಒಪ್ಕೊಳ್ಳೋದಕ್ಕೆ ಆ ಊರ್ನವ್ರು ರೆಡಿ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ಏನ್ ಸ್ಟೆಪ್ಗಳು ಇದ್ವು? ಅಂದ್ರೆ ಏಕಾಏಕಿ ಸರ್ಕಾರದ ಕಡೆಯಿಂದನೇ ಈ ರೀತಿ ಶಾಪ್ ತೆಗೆದಿದೆ, ಎಷ್ಟ್ರ ಮಟ್ಟಿಗೆ ಸರಿ? ಅಲ್ಲ, ಇಲ್ಲ, ಅವ್ರಿಗೆ ಕಾನೂನನ್ನದ ಅರಿವನ್ನು ಸಹ ನಾವು ಮೂಡಿಸಿದ್ದೇವೆ. ಈಗ ನಾವು ಅದನ್ನ ಶಾಪ್ ಓಪನ್ ಮಾಡಿರೋದ್ರಿಂದ ಅಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಕಂಡು ಬಂದದ. ಈಗ ಅವ್ರೆಲ್ಲರೂ ಮತ್ತೆ ಅವ್ರ ಮೇಲೆನೆ ಊರೆಲ್ಲ ಡಿಪೆಂಡ್ ಆಗಿದ್ದರಿಂದ ಅವ್ರು ಆ ತರದಲ್ಲಿ ಇದ್ರು. ಈಗ ಅದನ್ನ ನಾವು ಹೊಸದಾಗಿ ಒಂದು ಶಾಪ್ ಅನ್ನು ಓಪನ್ ಮಾಡಿರೋದ್ರಿಂದ ಅವರೇ ಈಗ ಪರಿವರ್ತನೆ ಆಗಿ ಮತ್ತಿರ್ಗ ಅದ್ರಲ್ಲಿ ಬದಲಾವಣೆ ಅಂತ ಕಂಡುಕೊಳ್ತಾ ಇದಾರೆ. ಅಂದ್ರೆ ಈಗ ಬಿಸ್ನೆಸ್ ಮೇಲೆ ಹೊಡೆತ ಕೊಡೋದ್ರಿಂದ ಅವ್ರ ಮನ ಪರಿವರ್ತನೆ ಆಗುತ್ತೆ ಅನ್ನೋದು ನಿಮ್ ಪ್ಲಾನಾ? ಖಂಡಿತವಾಗ್ಲೂ ಅವ್ರಿಗೆ ಅದನ್ನ ಮಾಡೋದ್ರಿಂದ ಅವ್ರಿಗೆ ನಮ್ಮನ್ ಬಿಟ್ರೆ ಮತ್ತೆ ಬೇರೆಯವ್ರು ಇಲ್ಲ ಅನ್ನೋ ತರ ಅವ್ರ ಭಾವನೆ ಇರ್ತಾ ಇತ್ತು. ಈಗ ನಾವು ಹೊಸದಾಗಿ ಅಲ್ಲಿ ಒಂದು ಶಾಪ್ ಓಪನ್ ಮಾಡಿ ಅದೇ ಕಮ್ಯುನಿಟಿನವರೇ ಮಾಡ್ತಾ ಇರೋದ್ರಿಂದ ಈಗ ಅವ್ರಿಗೆ ಸ್ವಲ್ಪ ಬದಲಾವಣೆ ಬಂದಿದೆ. ಇದನ್ನ ನಾವು ಹಿಂಗೆ ಫಾಲೋ ಮಾಡ್ಕೊಂತ ಹೋದ್ರೆ ಇದು ಆಗೋದಿಲ್ಲ, ನಮ್ಮ ಜೀವನಕ್ಕೂ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಈಗ ಅವರೇ ಮುಂದೆ ಬರ್ತಾ ಇದಾರೆ. ಬೇರೆ ಎಲ್ಲರಿಗೂ ಸಹ ಅದನ್ನ ಮೂಢನಂಬಿಕೆಯಿಂದ ಹೊರಗೆ ಬಂದು ಅದನ್ನ ಆಚರಣೆಯನ್ನ ತೆಗೆದಾಕ್ತಾ ಇದ್ದಾರೆ. ಈಗ ಈ ಶಾಪ್ ಅಲ್ಲಿ ಈಗ ಏನು ದಲಿತರಿಗೆ ನಾವು ಮಾಡಲ್ಲ ಅಂತ ಕ್ಷೌರಿಕರು ಹೇಳ್ತಿದ್ರು, ಅವ್ರಿಗೆ ಮಾತ್ರ ಕಟಿಂಗ್ ಮಾಡ್ಕೊಳ್ಳೋಕೆ ಅವಕಾಶ ಇರೋದಾ ಹೆಂಗೆ? ಇಲ್ಲ, ಸಾರ್ವಜನಿಕವಾಗಿ ಎಲ್ಲಾರು ಮಾಡ್ತಾರೆ. ಅಲ್ಲಿ ನಾವೇನ್ ಸ್ಥಾಪನೆ ಮಾಡಿದ್ವಿ ಸಾರ್ವಜನಿಕವಾಗಿ ಎಲ್ಲಾರು ಯಾರು ಬರ್ತಾರೆ ಎಲ್ಲರಿಗೂ ಮಾಡ್ತಾರೆ. ಆದ್ರೆ ಇದೀಗ ಟೆಂಪ್ರರಿ ನೀವು ಮಾಡ್ಕೊಂಡಿರೋದು, ತಾತ್ಕಾಲಿಕವಾಗಿ ಅಷ್ಟೇ, ಅವ್ರಿಗೆ ಬುದ್ಧಿ ಕಲಿಸೋಕೆ. ನಾವು ಅದನ್ನ ಪರ್ಮನೆಂಟ್ ಆಗಿ ಈಗ ಅಲ್ಲಿ ಅದನ್ನ ಸ್ಥಾಪನೆ ಮಾಡಿ ಒಬ್ರಿಗೆ ಅವಕಾಶನೂ ಕೊಟ್ಟಿದ್ವಿ. ಈಗೇನು ನಾವು ಅಲ್ಲಿ ಶಾಪ್ ಅಲ್ಲೇ ಓಪನ್ ಸಮಾಜದ ವ್ಯಕ್ತಿನ ಅಲ್ಲಿ ಇದ್ ಮಾಡಿದ್ವಿ ಕಾರ್ಯ ನಿರ್ವಹಿಸಲಿಕ್ಕೆ, ಆತನಿಗೂ ಒಂದು ಜೀವನೋಪಾಯ ಆಗ್ತದೆ. ನೋಡೋಣ, ಈಗ ನಿಮ್ಮ ಕ್ರಮದ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಮುಂದೆ ಆದಷ್ಟು ಅವ್ರ ಮನವೊಲಿಕೆ ಪ್ರಯತ್ನ ಮಾಡಿ ಅನ್ನೋದು ನಮ್ಮ ಒಂದು ಕಳಕಳಿ ಮನವಿ. ಥ್ಯಾಂಕ್ ಯು ಸೋ ಮಚ್ ಮಾತನಾಡಿ.